ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಿವಶಂಕರಪ್ಪ ಮನೆಯಲ್ಲಿ 42 ಗಂಟೆಗಳ ಕಾಲ ಇಡಿ ಶೋಧವನ್ನ ನಡೆಸಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರಬಹುದು, ಜೊತೆಗೆ ಎಷ್ಟು ಲಂಚ ಪಡೆದಿದ್ರು, ಯಾರ ಜೊತೆಗೆ ಪಡ್ಕೊಂಡಿದ್ರು, ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕಿರುವಂತ ಇಡಿ 42 ಗಂಟೆಗಳ ಇಡಿ ಶೋಧ. ಮೊನ್ನೆ ಬೆಳಗ್ಗೆ 6 ಗಂಟೆಯಿಂದ ನಿನ್ನೆ ರಾತ್ರಿವರೆಗೂ ಕೂಡ ತಲಾಶ್. ಹಗಲು ರಾತ್ರಿ ಅನ್ನದೇ ಇಡಿ ಅಧಿಕಾರಿಗಳು ದಾಖಲೆಗಳನ್ನ ಜಾಲಾಡ್ತಾ ಇರೋದು. ದಾಖಲೆ ಪತ್ತೆ ಹಿನ್ನೆಲೆ ಖಾತೆಗಳ ವಹಿವಾಟು ಪರಿಶೀಲನೆಗೂ ಮುಂದಾದ್ರು. ಶಿವಶಂಕರಪ್ಪ ಬ್ಯಾಂಕ್ ಖಾತೆಗಳ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಬೇರೆ ಬೇರೆ ಬ್ಯಾಂಕ್ಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸಿದ್ದಂತ ಇಡಿ ಅಧಿಕಾರಿಗಳು ಖಾತೆಗಳ ವಹಿವಾಟು ಮಾಹಿತಿ ಮುಂದಿಟ್ಟು ಇಡಿ ಪರಿಶೀಲನೆ ಮಾಡಿದೆ. ಇನ್ನು ಶೋಧ ಮುಗಿಸಿ ದಾಖಲೆ ಸಮೇತ ಹೊರಟರು ಮೂವರು ಅಧಿಕಾರಿಗಳು. ಶೀಘ್ರವೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ನೀಡುವಂತ ಸಾಧ್ಯತೆ ಕೂಡ ಇದೆ. ಇನ್ನು ಕೆಪಿಎಸ್ಸಿ ಅಕ್ರಮ ನೇಮಕಾತಿ ಸಂಬಂಧ 21 ಕಡೆ ಏಕಾಏಕಿಯಾಗಿ ಇಡಿ ಅಧಿಕಾರಿಗಳು ಮೊನ್ನೆಯಿಂದಲೂ ದಾಳಿ ನಡೆಸ್ತಾ ಇದ್ರು. ಸತತ 42 ಗಂಟೆಗಳ ಕಾಲ ಹಗಲು ರಾತ್ರಿ ಬಿಡುವಿಲ್ಲದೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕಲಬುರಗಿ, ರಾಯಚೂರು, ಬೆಂಗಳೂರು ಎಲ್ಲೆಲ್ಲಿ ಶಿವಶಂಕರಪ್ಪ ಅವರ ಮನೆ ಕಚೇರಿ ಇದೆಯೋ, ಜೊತೆಗೆ ಅವರ ಸಂಬಂಧಿಕರಿಗೆ ಡೀಲ್ ಮಾಡಿಕೊಂಡು ಲಂಚ ತಗೊಂಡು ಹುದ್ದೆ ಕೊಡಿಸಿದ್ದಾರೆ ಅನ್ನೋ ಒಂದಷ್ಟು ಆರೋಪಗಳು. ಕೆಲವರು ಡೀಲ್ ಮಾಡ್ಕೊಳ್ಳದೆ ಇದ್ರೂ ಕೂಡ ಅವ್ರ ಸಂಬಂಧಿಕರು ಅನ್ನೋ ಕಾರಣಕ್ಕೂ ಪಾಪ ಸಂಕಷ್ಟಕ್ಕೀಡಾದ್ರು. ಅವ್ರ ಮನೇಲೂ ಕೂಡ ರೇಡ್ ಮಾಡೋದು, ಮಾಹಿತಿ ಕಲೆ ಹಾಕುವಂಥ ಕೆಲಸ ಆಗಿದೆ. ಸದ್ಯಕ್ಕೆ ಸುಗುರೇಶ್ ಮನೆಯಲ್ಲೂ ಕೂಡ ಅದೇ ರೀತಿಯಾಗಿ ಹೋದ ಸಂದರ್ಭದಲ್ಲಿ ಪೇರೆಂಟ್ಸ್ ಹೇಳ್ತಾ ಇದ್ರು, ನಮಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನಮ್ಮ ಮಗ 3 ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಿರೋದು ಅಂತ. ಬಟ್ ಕೆಲವರು ಈಗಾಗಲೇ ಇವ್ರ ಜೊತೆಗೆ ಲಂಚದ ಡೀಲ್ ಮಾಡಿಕೊಂಡು ಕೆಪಿಎಸ್ಸಿ ಪರೀಕ್ಷೆ ನೆಟ್ಟಗೆ ಬರೀದೇ ಇದ್ರು ಕೂಡ, ಯೋಗ್ಯತೆ ಅರ್ಹತೆ ಇಲ್ಲದೆ ಇದ್ರು ಕೂಡ ವೈದ್ಯಾಧಿಕಾರಿಗಳಾಗಿ, ಪಶು ವೈದ್ಯಾಧಿಕಾರಿಗಳಾಗಿ ಕೆಲಸ ತಗೊಂಡಿದ್ದಾರೆ. ಹಾಗಾಗಿ ರೇಡ್ ಮುಂದುವರೆದಿರೋದು.